ಕಬ್ಬು ಬೆಳೆಗಾರರ ಹೋರಾಟದ ಕೆಚ್ಚು ತೀವ್ರವಾಗ್ತಾ ಇದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನೀಡುವಂತೆ ಹೋರಾಟಗಾರರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಗುರ್ಲಾಪುರ ಕ್ರಾಸ್ ಅಲ್ಲಿ ಇವತ್ತು ಕೂಡ ಹೋರಾಟ ಮುಂದುವರೆದಿದೆ. ಗುರ್ಲಾಪುರ ಕ್ರಾಸ್ ನಲ್ಲಿ ಇವತ್ತು 6ನೇ ದಿನದ ಹೋರಾಟ ನಡೀತಾ ಇದೆ. ಈ ರೈತರ ಹೋರಾಟದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ BY ವಿಜೇಂದ್ರ ಭಾಗಿಯಾಗಿದ್ದಾರೆ. ರೈತರು ಸ್ಥಳದಲ್ಲೇ ಅಡುಗೆ ಮಾಡುವ ಮೂಲಕ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಕಳೆದ 5 ದಿನಗಳಿಂದ ನಿಪ್ಪಾಣಿ ಮುಧೋಳ ಹೆದ್ದಾರಿಯನ್ನ ಬಂದ್ ಮಾಡಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಬೆಳೆಗಾರರು. ದರೂರಾ ಕೃಷ್ಣಾ ನದಿ ಸೇತುವೆ ಮೇಲೆ ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದು ಅಥಣಿ ಗೋಕಾಕ್ ಹೆದ್ದಾರಿ ಬಂದ್ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೇತುವೆ ಬಂದ್ ಆಗಿರುವ ಹಿನ್ನೆಲೆಯಲ್ಲಿ ಇದೀಗ ಸಾಲುಗಟ್ಟಿ ನಿಂತಿವೆ ವಾಹನಗಳು. ಏಕಾಏಕಿ ರಸ್ತೆ ಬಂದ್ ಆಗಿರುವ ಹಿನ್ನೆಲೆಯಲ್ಲಿ ವಾಹನ ಸವಾರರು ಪರದಾಟವನ್ನ ಮಾಡ್ತಾ ಇದ್ದಾರೆ. ವಾಹನ ಸವಾರರಿಗೆ ಇದರ ಬಗ್ಗೆ ಮಾಹಿತಿ ಕೂಡ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಆ ಒಂದು ರಸ್ತೆಯಲ್ಲೇ ಬಂದಿದ್ರು. ಸಾಕಷ್ಟು ವಾಹನಗಳು ಇದೀಗ ಸಾಲುಗಟ್ಟಿ ನಿಂತಿವೆ. ಕೃಷ್ಣಾ ನದಿಗೆ ಅಡ್ಡಲಾಗಿರುವ ಸೇತುವೆ ಮೇಲೆ ಸಾಲುಗಟ್ಟಿ ನಿಂತಿವೆ ವಾಹನಗಳು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಲೋಹಿತ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಹಿತ್, ಈಗಲೂ ಕೂಡ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದೆಯಾ? ಸರ್ಕಾರದಿಂದ ಯಾರಾದ್ರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಆಗಮಿಸಿದಾರಾ? ಹೇಗೆ? ನವಿತಾ, ಖಂಡಿತವಾಗ್ಲೂ ಏನಂತಂದ್ರೆ ಕಳೆದ 6 ದಿನಗಳನ್ನು ಕೂಡ ಏನ್ ಪ್ರತಿಭಟನೆ ನಡೀತಾ ಇದೆ, ಇದುವರೆಗೂ ಕೂಡ ಸರ್ಕಾರ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಅನ್ನ ಕೊಟ್ಟಿಲ್ಲ. ಸ್ಥಳಕ್ಕೆ ಬರಬೇಕಾಗಿದ್ದಂತ ಸಕ್ಕರೆ ಸಚಿವರು ಕೂಡ ಈಗ ನಾಪತ್ತೆ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ 6 ದಿನಗಳಿಂದ ಇಡೀ ಜಿಲ್ಲೆಯಾದ್ಯಂತ ಒಂದ್ ರೀತಿ ಕರ್ಫ್ಯೂ ರೀತಿ ವಾತಾವರಣ ಇರ್ತಕ್ಕಂಥದ್ದು. ಯಾಕಂದ್ರೆ ಅಲ್ಲಲ್ಲಿಗೆ ಬಹುತೇಕ ಸುಮಾರು 6ಕ್ಕೂ ಹೆಚ್ಚು ರಾಜ್ಯ ಹೆದ್ದಾರಿಗಳನ್ನ ಬಂದ್ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಇವತ್ತು ನಿಪ್ಪಾಣಿ ಮುಧೋಳ ರಾಜ್ಯ ಹೆದ್ದಾರಿ ಇದೆ, ಇದು ಕಳೆದ 6 ದಿನಗಳಲ್ಲೂ ಕೂಡ ಸಂಪೂರ್ಣವಾಗಿ ಸ್ತಬ್ಧ ಆಗಿದೆ. ಆದ್ರೆ ಸರ್ಕಾರದ ಪ್ರತಿನಿಧಿಯಾಗಿ ಆಗ್ಲಿ ಅಥವಾ ಸರ್ಕಾರದಿಂದ ಯಾವ್ದಾದ್ರು ಸಚಿವರು ಬಂದು ಈ ಒಂದು ರೈತರ ಜೊತೆಗೆ ಮಾತುಕತೆ ಮಾಡೋದಾಗ್ಲಿ ಅಥವಾ ಕಾರ್ಖಾನೆ ಮಾಲೀಕರ ಜೊತೆಗೆ ಒಂದು ಸಂಧಾನ ಸಭೆಯನ್ನ ಮಾಡೋದಾಗ್ಲಿ ಯಾರು ಕೂಡ ಇದುವರೆಗೂ ಕೂಡ ಮಾಡಿಲ್ಲ. ಬದಲಾಗಿ ಜಿಲ್ಲಾಧಿಕಾರಿಗಳು ಒಂದು ಅಟೆಂಪ್ಟ್ ಅನ್ನ ಮಾಡಿರ್ತಾರೆ, ಒಂದು ಮೀಟಿಂಗ್ ಅನ್ನ ಮಾಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ 3,200 ರೂಪಾಯಿ ದರವನ್ನ ಕೊಡ್ತೀನಿ ಅನ್ನುವಂತ ಮಾತನ್ನ ಇವತ್ತು ಕಾರ್ಖಾನೆ ಮಾಲೀಕರು ಹೇಳಿರ್ತಕ್ಕಂಥದ್ದು. ಆದ್ರೆ ಇದಕ್ಕೆ ತುಕಾರಾಮ್ ಓತದ ರೈತರು ನಮಗೆ ಕನಿಷ್ಠ 3,400 ರೂಪಾಯಿ ಅಂತೂ ನೀವು ಕೊಡ್ಲೇಬೇಕು ಅನ್ನುವಂತ ಪಟ್ಟನ್ನ ಇವತ್ತು ಹುಡುಕೊಂಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಕಳೆದ 9 ವರ್ಷಗಳಲ್ಲೂ ಕೂಡ ಯಾವುದೇ ರೀತಿಯ ದರದಲ್ಲಿ ಬದಲಾವಣೆಗಳಾಗಿಲ್ಲ. 9 ವರ್ಷದಲ್ಲೂ ಕೂಡ ಇವತ್ತು ನಾವು ಅದೇ ದರವನ್ನ ಪಡೆದುಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತು 9 ವರ್ಷಗಳಲ್ಲಿ ಇವತ್ತು ದೇಶದಲ್ಲಿ ಸಾಕಷ್ಟು ಬೆಲೆ ಏರಿಕೆಗಳಾಗಿದ್ದಾವೆ. ಎಲ್ಲಾ ವಸ್ತುಗಳು ಕೂಡ ಗಗನಕ್ಕೆ ಹೋಗಿದ್ದಾವೆ. ಸೊ ನಮಗೆ ಬೇಕಾಗಿರ್ತಕ್ಕಂಥ ಫರ್ಟಿಲೈಸರ್ಗಳು ಕೂಡ ಇವತ್ತು ಗಗನಕ್ಕೆ ಇರತಕ್ಕಂಥದ್ದು. ಸೊ ಇಂಥ ಒಂದು ಸಂದರ್ಭದಲ್ಲಿ ಆ ಒಂದು ದರ ನಮಗೆ ಹೊಂದಾಣಿಕೆ ಆಗಲ್ಲ ಅನ್ನುವಂಥದ್ದು ರೈತರ ಪಟ್ಟು. ಸೊ ಈ ಒಂದು ವಿಚಾರವಾಗಿ ಇವತ್ತು ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ಇವತ್ತು ಜಿಲ್ಲೆವರೆಗೂ ಕೂಡ ವ್ಯಾಪಿಸಿರ್ತಕ್ಕಂಥದ್ದು. ಇವತ್ತು ಅಥಣಿಯಿಂದ ದರೂರ್ ಆಗಿರ್ಬೋದು, ಹಲ್ಯಾಳ ಆಗಿರ್ಬೋದು, ಹಾಗೆ ಅಥಣಿ ಪಟ್ಟಣ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಹುಕ್ಕೇರಿ ಪಟ್ಟಣವನ್ನ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಒಂದ್ ರೀತಿ ಇವತ್ತು ಸಾರ್ವಜನಿಕರು ಕೂಡ ಇವತ್ತು ಈ ಒಂದು ರೈತರ ಹೋರಾಟಕ್ಕೆ ಕೈ ಜೋಡಿಸಿ ನಿಂತಿರ್ತಕ್ಕಂಥದ್ದು. ಯಾಕಂತಂದ್ರೆ ಯಾರು ಕೂಡ ಇಲ್ಲಿ ಬೇರೆ ಬೇರೆ ಬೇಡಿಕೆಗಳನ್ನ ಇಟ್ಕೊಂಡಿಲ್ಲ. ಬದಲಾಗಿ ಒಂದೇ ಒಂದು ಬೇಡಿಕೆಯನ್ನ ಇವರು ಇಟ್ಕೊಂಡಿರ್ತಕ್ಕಂಥದ್ದು. ಅದು ನಮಗೆ 3,500 ರೂಪಾಯಿ ನೀವು ಕೊಡಿ. ಈಗಾಗಲೇ 3,200 ಕೂಡ ರೆಡಿ ಇದ್ರೆ ಇನ್ನು 200 ರೂಪಾಯಿ ಜಾಸ್ತಿ ಮಾಡಿಕೊಟ್ರೆ ನಮ್ಗೆ ಸಂತೋಷ ಇರುತ್ತೆ ಅನ್ನುವಂತ ಬೇಡಿಕೆಯನ್ನ ಇಟ್ಕೊಂಡಿದ್ದಾರೆ. ಸೊ ಈಗಾಗಲೇ ಈ ಒಂದು ಹೋರಾಟ ಇರ್ತದ್ರೆ ಹೋರಾಟದ ಕಿಚ್ಚು ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇವತ್ತು ವಿಜೇಂದ್ರ ಅವರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ರು. ಅವರು ಕೂಡ ಸಾಕಷ್ಟು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಅದರ ಜೊತೆಗೇನೆ ನಾನು ನಿರಂತರವಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತೀನಿ. ಯಾಕಂತಂದ್ರೆ ಸರ್ಕಾರ ಇವತ್ತು ಸಂಪೂರ್ಣವಾಗಿ ಕಣ್ಮುಚ್ಕೊಳ್ತಿದೆ. ಸರ್ಕಾರವನ್ನ ಬಡಿದೆಬ್ಬಿಸುವಂತ ಕೆಲಸ ಇವತ್ತು ನಾವು ಪ್ರತಿಪಕ್ಷವಾಗಿ ನಾವು ಕೂಡ ಮಾಡ್ತೀವಿ. ರೈತರ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ರೈತರು ಏನು ಇವತ್ತು ಬೇರೆ ಏನು ಕೇಳ್ತಾ ಇಲ್ಲ, ಅವರು ಬೆಲೆಯನ್ನ ಕೇಳ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮತ್ತೆ ಕಾರ್ಖಾನೆ ಮಾಲೀಕರ ಮಧ್ಯೆ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಸಚಿವರು ಏನಿವತ್ತು ಸಕ್ಕರೆ ಸಚಿವರು ಅವರ ಜವಾಬ್ದಾರಿ ಆಗುತ್ತೆ. ಸೊ ಅವರು ಕೂಡ ಈ ಒಂದು ಸಮಸ್ಯೆಗೆ ಬಗೆಹರಿಸಿಕೊಂಡು ಅವರು ಇವತ್ತು ಬರ್ದೇ ಇದ್ರೆ ನಾಳೆಯೂ ಕೂಡ ನಾನು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗೋದ್ರ ಮೂಲಕ ರೈತರ ಹೋರಾಟಕ್ಕೆ ನಾವು ಬೆನ್ನೆಲುಬಾಗಿ ನಿಲ್ತೀವಿ ಅನ್ನುವಂತ ಮಾತನ್ನ ಹೇಳಿರ್ತಕ್ಕಂಥದ್ದು. ನವಿತಾ, ಥ್ಯಾಂಕ್ ಯು ಲೋಹಿತ್ ಡೀಟೇಲ್ಸ್ಗೆ.